ನಮಸ್ತೆ, ಜೈ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸನಿಕಡ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲ್ಯಾಕ್ ಕಮಾಂಡೋ CM. ಇವತ್ತು ಕೊಡ್ತಾರಂಥ ಮಾಹಿತಿ ಬಹಳ ಮುಖ್ಯವಾದಂಥದ್ದು. ಅದು ವಿಶೇಷವಾಗಿ 2024 ಅಗ್ನಿಪಥ ಸ್ಕೀಮ್ನಲ್ಲಿ ಅಗ್ನಿವೀರಕ್ಕೆ ತಯಾರಾಗ್ತಿರುವಂಥ ಭಾವಿ ಅಗ್ನಿವೀರಗಳಿಗೆ ಬೆಂಗಳೂರು ಯಾರು 14 ಡಿಸ್ಟ್ರಿಕ್ಕಿಂದ ಕಂಡಕ್ಟ್ ಮಾಡಿದಂಥ ಮಡಿಕೇರಿ ರ್ಯಾಲಿ ಭಾಳ ಅದ್ಭುತವಾಗಿತ್ತು. ಎಲ್ಲ ಮಕ್ಕಳುಗಳು ಯಾರು ಸೆಲೆಕ್ಷನ್ ಆಗ್ತಾರೋ ಬಿಡ್ತಾರೋ ಓಟಲ್ಲಿ ಅಟ್ಲಗದ್ದೆ ಓಟದಲ್ಲಂತೂ ಭಾಗವಹಿಸಿದ್ರು. ಆದರೆ ನಂತರ ಏನಾಗ್ತು ಅಂತ ನಿಮಗೆಲ್ಲ ಗೊತ್ತಿದೆ. ಮತ್ತೊಮ್ಮೆ ರೀಕಂಡಕ್ಟ್ ಮಾಡಲಾಗ್ತು, ಮಕ್ಕಳಿಗೆ ಬಹಳ ಹೆಲ್ಪ್ ಆಯಿತು. ಆದರೆ ಇವತ್ತು ಕೊಡ್ತಂಥ ಮಾಹಿತಿ ಅದ್ರ ಬಗ್ಗೆನೇ ಹೌದು. ಆದರೆ ಮಾಹಿತಿ ಏನಪ್ಪ ಸರ್, ಎಷ್ಟು ಮಕ್ಕಳು ಸೆಲೆಕ್ಷನ್ ಆಗಿದ್ದಾರೆ, ಮೆರಿಟ್ ಲಿಸ್ಟಲ್ಲಿ ನಮ್ಮ ಹೆಸರು ಬರುತ್ತಾ, ಅದು ಎಷ್ಟು ವೇಕೆನ್ಸಿನ ಬಿಡಲಾಗ್ತಾ ಇದೆ, ನಾನು ಸೆಲೆಕ್ಟ್ ಆಗ್ತೇನಾ ಸರ್, ಲಾಸ್ಟ್ ಇಯರಲ್ಲಿ ನನ್ನ ಮೆರಿಟ್ ಲಿಸ್ಟಲ್ಲಿ ಔಟ್ ಆಗ್ಬಿಟ್ಟೆ, ಈ ಸಲ ಚಾನ್ಸ್ ಇದೆಯಾ, ವೇಕೆನ್ಸಿನ ಇನ್ಕ್ರೀಸ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು, ಮಾಡ್ತಾರಾ, ಹಾಗಾದರೆ ಡಾಕ್ಯುಮೆಂಟೇಷನ್ ಈಗಲೇ ತಯಾರಿ ಮಾಡ್ಕೊಂಬಿಡ್ಲಾ, ಹಾಗಾದ್ರೆ ಏನೇನು ಡಾಕ್ಯುಮೆಂಟ್ಸ್ ತಯಾರಿ ಮಾಡ್ಕೊಬೇಕು, ನಾನು ಮೆರಿಟ್ ಲಿಸ್ಟ್ನ ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಯಾವ ಥರ ಬಿಡ್ತಾರೆ, ಈ ಥರ ಹಲವಾರು ಗೊಂದಲಗಳಿಗೆ ನಾವು ಇವತ್ತು ಕೊಡ್ತಂಥ ಮಾಹಿತಿ ನಿಮಗೆ ಬಹಳ ಉಪಯೋಗ ಆಗುತ್ತೆ. ಅದು ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟವಾದಲ್ಲಿ ಇಂಥ ವಿಡಿಯೋಗಳಿಗೆ ಲೈಕ್ ಮಾಡಿ, ಇಷ್ಟ ಆಗಲಂದರೆ ಡಿಸ್ಲೈಕ್ ಮಾಡಿ, ಜೊತೆಗೆ ಕಾಮೆಂಟ್ಸ್ ಮಾಡಿ, ಸಾಧ್ಯವಾದರೆ ನಾವು ಕೂಡ ನಿಮಗೆ ರಿಪ್ಲೈ ಕೊಡ್ತೀವಿ. ಜೊತೆಗೆ ಯಾರು ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ, ಇನ್ನಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ಶೇರ್ ಮಾಡಿ. ಹಾಗಾದ್ರೆ ಬನ್ನಿ ಮೊದಲನೇ ತಿಳ್ಕೊಳ್ಳೋಣ. ಟೋಟಲ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಟೋಟಲ್ ಎಷ್ಟು ಮಕ್ಕಳು ಸೆಲೆಕ್ಷನ್ ಆಗಿದ್ದಾರೆ, ಇದು ಭಾಳ ಗೊಂದಲ ಸರ್. ಲಾಸ್ಟ್ ಕೊನೆಯ ವರ್ಷದಲ್ಲಿ 2023 ಸುಮಾರು 800ಕ್ಕೂ ಹೆಚ್ಚು ಮಕ್ಕಳು ಸೆಲೆಕ್ಷನ್ ಆಗಿದ್ದರು. ಆದ ಕಾರಣ ಮೆರಿಟ್ ಲಿಸ್ಟಲ್ಲಿ ನಮ್ಮ ಹೆಸರು ಬರಲಿಲ್ಲ ಅಂತ ಅಂದ್ಕೊಂಡಿದ್ವಿ. ಯಾಕೆಂದರೆ ಕೇವಲ 260 ಮಕ್ಕಳು ಮಾತ್ರ ಟೋಟಲಿ ಸೆಲೆಕ್ಷನ್ ಆದಂಥದ್ದು, 1/3 ಸೆಲೆಕ್ಷನ್ ಆದಂಥದ್ದು ಅಷ್ಟೇ. ಈ ಸಲ ಹಾಗೆ ಆಗಿಬಿಟ್ರೆ ನಾವು ಇಷ್ಟೆಲ್ಲ ಶ್ರಮ ಪಟ್ಟರದಲ್ಲ, ನಾವು ಕೂಡ ಏನಾದರೂ ಒಂದು ಕಡೆ ಸೆಕೆಂಡ್ ಗ್ರೂಪ್ ಬಂದಿದ್ದೀವಿ, ಪುಲಪ್ಸ್ 6 ಹೊಡೆದಿದ್ದೀನಿ, ರಿಟರ್ನ್ ಎಕ್ಸಾಮು ಕೂಡ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ, ಔಟ್ ಆಗಿಬಿಡ್ತೀವ ಅನ್ನೋ ಒಂದು ಆತಂಕದಿಂದ ಭಯದಿಂದ ಇದ್ದೀರಾ. ಇಲ್ಲ ಮಕ್ಕಳೇ, ಮಡಿಕೇರಿನಲ್ಲಿ ನಡೆದಂಥ ರ್ಯಾಲಿ ಬಹಳ ಎಲ್ಲರೂ ಕೂಡ ಉತ್ಸಾಹ ಹೆಚ್ಚು ಮಾಡಿತ್ತು, ಕೋಪನೂ ಹೆಚ್ಚು ಬಂದಿತ್ತು, ಆಕ್ರೋಶನೂ ಜಾಸ್ತಿ ಆಗಿತ್ತು, ಎಲ್ಲರೂ ಕೂಡ ಕುತೂಹಲನೂ ಇತ್ತು, ಹೇಗೆ ನಡೆಸ್ಕೊಡ್ತಾರೋ ಹೇಗಿರ್ತು ಅಂತೇಳಿ. ಆದರೆ ಮಕ್ಕಳ ಪರಿಶ್ರಮ ಅಂಥ ಚಳಿ ಒಂದು ಪ್ರದೇಶದಲ್ಲಿ 1500 ಮೀಟರ್ ಎತ್ತರ ಪ್ರದೇಶದಲ್ಲಿ ಆ ಮಳೆಯಲ್ಲಿ ಗಾಳಿಯಲ್ಲೂ ಕೂಡ ನೀವು ಎದೆಗುಂದದೆ ಆ ರನ್ನಿಂಗ್ನ ಓಡಿದ್ದೀರಾ, ಪುಲಪ್ಸ್ ಹೊಡೆದಿದ್ದೀರಾ. ಬೆಳಿಗ್ಗೆ 4 ಗಂಟೆ ರಾತ್ರಿನಲ್ಲೇ ಆ ಕಗ್ಗತ್ತಿನಲ್ಲಿ ಆ ಚಳಿಯಲ್ಲಿ ನಿಂತು ನೀವು 6-6:30 7 ಗಂಟೆ ತನಕ ಕಾಯ್ದು ಆನಂತರ ನೀವು ಆ ಒಂದು PhD ಮೆಡಿಕಲ್ನಲ್ಲಿ ಭಾಗವಹಿಸಿದ್ದೀರಾ. ನಿಮ್ಮ ಪರಿಶ್ರಮಕ್ಕೆ ಖಂಡಿತ ಭಗವಂತನ ಆಶೀರ್ವಾದ ಇದ್ದೇ ಇರುತ್ತೆ. ಆಗ ತಿಳ್ಕೊಳ್ಳೋಣ. ನಿಮಗೆ ಗೊತ್ತು, 27ರಲ್ಲಿ ನಡೆಸಬೇಕಾದಂಥ ರ್ಯಾಲಿ 28-29 ನಡೀತು. 28ರಲ್ಲಿ ಟೋಟಲ್ 17 ಬ್ಯಾಚನ್ನ ಮಾಡಲಾಗಿತ್ತು. ಒಂದು ಬ್ಯಾಚಲ್ಲಿ ಕೇವಲ ಬಿಡ್ತಾ ಇದ್ದು 40 ಮಕ್ಕಳಷ್ಟೇ. 40 × 17 ಅಂತಂದರೆ ಟೋಟಲ್ ನಿಮಗೆ ಸಿಗುವಂಥದ್ದು 680 ಮಕ್ಕಳು ಮಾತ್ರ. 680 ಮಕ್ಕಳು, ಅಲ್ಲಿ ಸೆಲೆಕ್ಷನ್ ಆದ ಮಕ್ಕಳು ಎಷ್ಟು? ಮೊದಲ ಬ್ಯಾಚಲ್ಲೇ ನೋಡ್ದಂಗೆ ಎಲ್ಲರೂ ಕೂಡ 5, 6, 7 ಮಕ್ಕಳೇ ಸೆಲೆಕ್ಷನ್ ಆದಂಥದ್ದು. ಮ್ಯಾಕ್ಸಿಮಮ್ 10, 12, 15ಗಿಂತ ಮಕ್ಕಳು ಅನ್ನೋದು ಜಾಸ್ತಿ ಯಾರು ಸೆಲೆಕ್ಷನ್ ಆಗೇ ಇಲ್ಲ. ಹೌದು, ನಿಜ. ನಾನು ಆವ್ರೇಜ್ ಒಂದು 10, 12 ಮಕ್ಕಳು ಅಂತ ಅಂದ್ಕೊಂಡ್ರು ಕೂಡ ಟೋಟಲಿ ಸೆಲೆಕ್ಷನ್ ಆದಂಥ ಮಕ್ಕಳುಗಳು ಈ ಥರ ಲೆಕ್ಕಾಚಾರ ಮಾಡಿದ್ರೂ ಕೂಡ ಎಕ್ಸಾಕ್ಟ್ಲಿ ನನ್ನ ಹತ್ರ ಯಾರು ಕೂಡ ಲಿಸ್ಟ್ ಕೊಟ್ಟಿಲ್ಲ. ಆದರೆ ನಾನು ಅಂದಾಜು ಹಾಕಿರೋ ಪ್ರಕಾರ ಸೆಲೆಕ್ಷನ್ ಆದ ಮಕ್ಕಳನ್ನ ನಾನು ಟೋಟಲ್ ಲೆಕ್ಕ ತಗೊಂಡ ಪ್ರಕಾರ 550ರಿಂದ 600 ಮಕ್ಕಳು ಸೆಲೆಕ್ಷನ್ ಆಗಿದ್ದಾರೆ. 550ರಿಂದ 600 ಮಕ್ಕಳು ಮಾತ್ರ ಸೆಲೆಕ್ಷನ್ ಆಗಿರೋದು ಈ ಸಾರಿ. ಅದರಲ್ಲೂ ಕೂಡ ಮೆಡಿಕಲ್ ಔಟ್. ಇಷ್ಟು ಮಕ್ಕಳುಗಳು ಮೆಡಿಕಲ್ಲಿ ಸಮಸ್ಯೆ, ಮೆಡಿಕಲ್ಲಿಂದಾಗಿ ಸುಮಾರು ಮಕ್ಕಳುಗಳು ಔಟ್ ಆಗಿದ್ದಾರೆ. PhDಯಿಂದಲೂ ತುಂಬ ಮಕ್ಕಳು ಔಟ್ ಆಗಿದ್ದಾರೆ. ಎತ್ತರ ಸಾಲಿಲ್ಲ ಅಥವಾ ಬೇರೆ ಒಂದು ಕಾರಣದಿಂದ ಅವರನ್ನು ತೆಗೆಯಲಾಗಿದೆ. ಅದರಲ್ಲೂ ಸುಮಾರು 150 ಮಕ್ಕಳು ಔಟ್ ಆಗಿದ್ದಾರೆ. ಇನ್ನು ಉಳಿದಂಥದ್ದು 400ರಿಂದ 450 ಮಕ್ಕಳು ಮಾತ್ರ ಉಳ್ಕೊಂಡಿದ್ದಾರೆ. ಇಷ್ಟೇ ಉಳ್ಕೊಂಡಿರೋದು, ಹೌದಲ್ಲ? ಅಂದರೆ ಮೆರಿಟ್ ಲಿಸ್ಟ್ ನೀವು ಆಲ್ರೆಡಿ ಫಂಡ್ ಆಗಿ ಹೋಗಿದೆ ಅನ್ಕೊಂಬಿಡಿ. ಸರ್ ಲಾಸ್ಟ್ 800 ಮಕ್ಕಳಿದ್ರೆ ಈ ಸಲ 400 ಮಕ್ಕಳನ್ನ 100% ಸೆಲೆಕ್ಷನ್ ಆಗ್ತೀನಿ, ಖುಷಿ ಆಗ್ತದೆ ಅಲ್ಲ? ಖಂಡಿತ ನಿಮ್ಗೆ ಖುಷಿ ಆಗಲೇಬೇಕು. ಯಾಕೆಂದರೆ ಆಟ್ಲಗದ್ದೆ ಟ್ರ್ಯಾಕಲ್ಲಿ ಓಡಿ ಅದರಲ್ಲೂ ಕೂಡ ಜಯಿಸಿ ನಂತರ ಅದನ್ನು ಬಿಡದೇ ಕರು ಸರಿ ಇಲ್ಲದಂಥದ 4 ರೌಂಡ್ ಓಡುವ ಜಾಗದಲ್ಲಿ 5.5 ರೌಂಡ್ನ ನೀವು ರನ್ನಿಂಗ್ ಮಾಡಿ, ಹಾಕಿ ಗ್ರೌಂಡಲ್ಲಿ ರನ್ನಿಂಗ್ ಮಾಡಿ ಸೆಲೆಕ್ಟ್ ಆಗಿರೋಂಥ ಮಕ್ಕಳುಗಳು ನೀವು. ಪುಲಪ್ಸ್ ಅಷ್ಟೇ,
ಮಳೆಯಲ್ಲಿ ಜಾರ್ತಾ ಇತ್ತು ಕೈ, ಆದರೂ ಕೂಡ ಬಿಡ್ದೇ ನೀವು ಹೊಡೆದ್ರಿ. ಎಲ್ಲಾದರೂ ಇಷ್ಟು ಶ್ರಮಪಟ್ಟು ಗೆಲ್ತೀವಲ್ಲ, ಯಾವಾಗಲೂ ಕೂಡ ಪರಿಶ್ರಮ ನಮ್ಮದಾಗಿರಬೇಕು. ಫಲಕ್ಕೆ ನಾವು ಚಿಂತೆ ಮಾಡೋಕ್ಕೋಗ್ಬಾರ್ದು. ಫಲ ಅನ್ನೋದು ಭಗವಂತ ಕೊಡ್ತಾನೆ. ಅದೇ ಥರ ನಿಮ್ಮ ಪರಿಶ್ರಮಕ್ಕೆ ಖಂಡಿತ ಫಲ ತುಂಬಾ ಚೆನ್ನಾಗಿ ಸಿಗುತ್ತೆ, ಅದರಲ್ಲಿ ಯಾವುದೇ ರೀತಿ ಡೌಟೇ ಇಲ್ಲ. ಸುಮಾರು 400 ಮಕ್ಕಳು ಟೋಟಲಿ ಸೆಲೆಕ್ಷನ್ ಆಗುವ ಸಾಧ್ಯತೆ, ಅಂದರೆ ಟೋಟಲ್ ಮೆಡಿಕಲ್ ಔಟು, PhD ಔಟ್ ಎಲ್ಲ ಔಟ್ ಮಾಡಿ 400-450 ಮಕ್ಕಳು ಮಾತ್ರ ಈ ಒಂದು ಕ್ಯಾಟಗರಿಯಲ್ಲಿ ತಯಾರಾಗಿದ್ದಾರೆ. ಇನ್ಕ್ಲೂಡಿಂಗ್ ಟ್ರೇಡ್ ಕೂಡ ಹೌದು. ಟ್ರೇಡಲ್ಲಿ ಬರುವಂಥದ್ದು ಕುಕ್ ಆಗಿರ್ಬೋದು, ಸಫೈವಾಲ ಆಗಿರ್ಬೋದು, ಬಾರ್ಬರ್ ಆಗಿರ್ಬೋದು, ಇದು ಸಪ್ರೇಟ್ ಅದು ಬಿಟ್ಟರೆ. ಸೊ ಇನ್ನೂ ಕೂಡ ಆಫೀಸ್ ಅಸಿಸ್ಟೆಂಟ್, ಏನು ಕ್ಲರ್ಕ್ ಅಂತ ಮೊದಲು ಹೇಳಾಗಿತ್ತು, ಅದು ಇನ್ನೂ ಬಿಟ್ಟು. ಸರ್, ಮೆರಿಟ್ ಲಿಸ್ಟ್ ಯಾವ ಥರ ಬಿಡ್ತಾರೆ ಅನ್ನೋದು ತಿಳ್ಕೊಬೇಕಾದ್ರೆ ಹೌದಲ್ಲ, ಮೆರಿಟ್ ಲಿಸ್ಟ್ಗೆ ಎಲ್ಲರೂ ಗೊಂದಲ ಇದೆ, ಮೆರಿಟ್ ಲಿಸ್ಟ್ ಹೇಗೆ ಥರ ಬಿಡ್ತಾರೆ ಅಂತೇಳಿ. ನಾನು ಈಗಾಗಲೇ ಮುಂಚೆ ನಾನು ವಿಡಿಯೋ ನೋಡ್ಬೋದು, ಕಟ್ ಆಫ್, ನಾರ್ಮಲೈಸೇಷನ್ ಮತ್ತು ಮೆರಿಟ್ ಲಿಸ್ಟ್ ಬಗ್ಗೆ ಒಂದು ಟ್ರಯಾಂಗಲಲ್ಲಿ ನಿಮಗೆ ವಿಡಿಯೋನ ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿದ್ರೆ ಪರಿಪೂರ್ಣವಾಗಿ ನಿಮ್ಗೆ ಅರ್ಥ ಆಗುತ್ತೆ, ಖಂಡಿತ ಆಗುತ್ತೆ. ಆದರೂ ಕೂಡ ಒಂದ್ಸಲಿ ಮೆರಿಟ್ ಲಿಸ್ಟ್ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೇನೆ. ಮೆರಿಟ್ ಲಿಸ್ಟ್, ನಿಮ್ಮ ರಿಟರ್ನ್ ಎಕ್ಸಾಮ್ ಎಷ್ಟು ಸ್ಕೋರ್ ಮಾಡಿದ್ದೀರಾ ಅದನ್ನು ಒಂದು ಕಡೆ ಇಟ್ಕೊಳ್ತಾರೆ. PET ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು 1600 ಮೀಟರ್ ರನ್ನಿಂಗು, ಪುಲ್ಅಪ್ಸ್, ಜಿಗ್-ಜಾಗ್ ಬ್ಯಾಲೆನ್ಸ್, 9 ಫೀಟ್ ಡಿಚ್, ಇದು PET ಇತ್ತು. PETಲಿ ಮಕ್ಕಳು ಎಷ್ಟು ಸ್ಕೋರ್ ಮಾಡಿದ್ದಾರೆ, ಫಸ್ಟ್ ಗ್ರೂಪಾ ಸೆಕೆಂಡ್ ಗ್ರೂಪಾ? ಫಸ್ಟ್ ಗ್ರೂಪ್ ರನ್ನಿಂಗ್ ಮಾಡಿದವ್ರಿಗೆ 60 ಮಾರ್ಕ್ಸ್ ಸಿಗ್ತಾಯಿದೆ. ಸೆಕೆಂಡ್ ಗ್ರೂಪ್ ಬಂದ ಮಕ್ಕಳಿಗೆ 48 ಮಾರ್ಕ್ಸ್. ಇನ್ನು ಪುಲ್ಅಪ್ಸಲ್ಲೂ ಕೂಡ ಅಷ್ಟೇ, 6 ಪುಲ್ಅಪ್ಸ್ ಹೊಡೆದಿದ್ರೆ ಪಾಸ್, ಅವರಿಗೆ 16 ಮಾರ್ಕ್ಸ್. 7 ಪುಲ್ಅಪ್ಸ್ ಹೊಡೆದಿದ್ರೆ 21 ಮಾರ್ಕ್ಸ್, 8 ಹೊಡೆದಿದ್ರೆ 27 ಮಾರ್ಕ್ಸ್, 9 ಹೊಡೆದಿದ್ರೆ 33 ಮಾರ್ಕ್ಸ್. ಅದೇ ಥರ 10 ಕಂಪ್ಲೀಟ್ ಹೊಡೆದಿದ್ರೆ ನಿಮಗೆ 40 ಮಾರ್ಕ್ಸ್ ಸಿಗುತ್ತೆ. ಅದು ನೀವೇ ಲೆಕ್ಕ ಮಾಡ್ಕೊಬೋದು ಎಷ್ಟು ಅಂತೇಳಿ. ರನ್ನಿಂಗು ಎಕ್ಸಲೆಂಟ್ ಹೊಡೆದಿದ್ರೆ 60 ಪ್ಲಸ್ ಇದು 40, 100 ಮಾರ್ಕ್ಸ್ ಆಗ್ಬಿಡುತ್ತೆ. ಜಿಗ್-ಜಾಗ್ ಬ್ಯಾಲೆನ್ಸಿಂಗು ಮತ್ತು 9 ಫೀಟ್ ಡಿಚ್ ಏನಿದೆ ಅದು ಪಾಸ್ ಆಗಬೇಕಷ್ಟೇ ಅದರಲ್ಲಿ. ಅದು ಬಿಟ್ಟರೆ ನೆಕ್ಸ್ಟ್ PhD ಕೂಡ ಸ್ಕೋರ್ ಇರುತ್ತಾ? ಹೌದು ಇರುತ್ತೆ. ಅದು ಯಾವ ಥರ ಇರುತ್ತೆ ಅಂದರೆ ಅವ್ರು ನಾರ್ಮಲಾಗಿ ಕಂಡೀಷನ್ ತೊಗೊಳ್ತಾರೆ. ಹೇಗೆ ಕರೆಕ್ಟಾಗಿ 166 ಸೆಂಟಿಮೀಟ್ರ್ ಎತ್ತರ ಇದ್ದ ಬರೆದಿರ್ತಾರೆ, ಇನ್ನೊಬ್ಬ 168 ಸೆಂಟಿಮೀಟ್ರ್ ಇದ್ದಾನೆ, ಅದು ಇಬ್ಬರದು ಕೂಡ ಸ್ಕೋರ್ ಒಂದೇ ಇದೆ. ಟೋಟಲಿ ರಿಟರ್ನ್ ಎಕ್ಸಾಮು, PET ಎಲ್ಲ ಸ್ಕೋರ್ ಕೂಡ ಎರಡು ಕ್ಯಾಲ್ಕುಲೇಷನ್ ಮಾಡಿದಾಗ ಇಬ್ಬರದು ಒಂದೇ ಥರ ಸ್ಕೋರ್ ಇದೆ. ಟೋಟಲ್ ಒಂದು 150 ಮಾರ್ಕ್ಸ್ ಇದೆ ಇಬ್ಬರದು ಕೂಡ. 150 ಮಾರ್ಕ್ಸಲ್ಲಿ ಇಬ್ಬರದು ಒಂದೇ ಥರ ಇದೆ. ಬಟ್ ವೇಕೆನ್ಸಿಗೆ ಒಬ್ಬ ಮಾತ್ರ ಬೇಕಿದೆ. ಒಬ್ಬ ಮಾತ್ರ ಬೇಕು ಅಂದಾಗ ಅದರಲ್ಲಿ 168 ಸೆಂಟಿಮೀಟರ್ ಇರುವಂಥ ವ್ಯಕ್ತಿ, 166 ಸೆಂಟಿಮೀಟರ್ ಡೆಡ್ ಲೈನ್ ಇರುವಂಥ ವ್ಯಕ್ತಿ, ಇಬ್ಬರಲ್ಲೂ ಕೂಡ ಅವರು ಕಂಪ್ಯಾರಿಸನ್ ಮಾಡ್ತಾರೆ. ರಿಟರ್ನ್ ಎಕ್ಸಾಮ್ ಸ್ಕೋರ್ ಸೇಮ್ ಇದೆ, ಫಿಸಿಕಲ್ಲು ಚೆನ್ನಾಗಿದೆ, ಅದರ ಎತ್ತರದಲ್ಲಿ ಮಾತ್ರ ವ್ಯತ್ಯಾಸ ಇದೆಯಲ್ಲ. ಈ ಥರ ಕಂಪ್ಯಾರಿಸನ್ ಮಾಡಬಹುದು. ಮಾಡ್ತಾರೆ ಅಂತ 100% ಹೇಳಲಿಕ್ಕಾಗಲ್ಲ. ವೇಕೆನ್ಸಿ ಇನ್ಕ್ರೀಸ್ ಮಾಡ್ಬೋದು ಅಂಥ ಸಮಯದಲ್ಲಿ, ಆ ಥರನೂ ಸಾಧ್ಯ ಆಗ್ಬೋದು. ಟೋಟಲಿ ಮೆರಿಟ್ ಲಿಸ್ಟಲ್ಲಿ ಅಂಕಗಳನ್ನ ತಗೊಂಡು, ಯಾವ ಥರ PhD ಕೂಡ ಸ್ಕೋರ್ನ ತಗೊಂಡು, ಮೆಡಿಕಲಲ್ಲಿ ಸ್ಕೋರ್ ತಗೊಂಡು, ಟೋಟಲ್ ಒಂದು ಡಯಾಗ್ರಾಮ್ ಮಾಡ್ಕೊತಾರೆ, ಒಂದು ಟೋಟಲ್ ಮಾರ್ಕ್ಸ್ಗಳನ್ನ ಇಟ್ಕೊಂಡು ಆ ಮಾರ್ಕ್ಸಲ್ಲಿ ಹೆಚ್ಚು ಮಕ್ಕಳನ್ನ ಟಾಪಿಂದ ಡೌನ್ ಬರ್ತಾ ಹೋಗ್ತಾರೆ. ಟಾಪ್ ಸ್ಕೋರ್ ಯಾರಿದೆ, ಅದ್ರ ಕೆಳಗಡೆ ಎಷ್ಟು ಸ್ಕೋರ್ ಇದೆ, ಅದ್ರ ಕೆಳಗಡೆ ಎಷ್ಟಿದೆ, ಈ ಥರ ತೊಗೊಂಡು ಬರ್ತಾರೆ. ಸೊ ಹಾಗಾದರೆ ವೇಕೆನ್ಸೀಸ್ ಎಷ್ಟು ಬಿಡ್ಬೋದು ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಕೊನೆ ವರ್ಷದಲ್ಲಿ 260 ತನಕ ವೇಕೆನ್ಸಿ ಬಿಡಲಾಗಿತ್ತು. ಈ ಸಲ ಹೇಳ್ತಾ ಇದ್ರು ಒಂದು 350 ತೊಗೊಳ್ತೀನಿ ಅಂತೇಳಿ. 350 ತಗೊಂಡ್ರೆ ಆಲ್ಮೋಸ್ಟ್ 90% ಎಲ್ಲರೂ ಕೂಡ ಸೆಲೆಕ್ಟ್ ಆಗೇ ಆಗ್ತಾರೆ. 10% ಮಾತ್ರ ಔಟ್ ಆಗೋ ಚಾನ್ಸಸ್ ಇದೆ ಅಷ್ಟೇ. ಈ 90%ಅಲ್ಲಿ ಏನು ಸ್ಕೋರ್, ಏನು ವೇಕೆನ್ಸಿ ಬಿಡಲಾಗಿತ್ತು ಲಾಸ್ಟ್ ಇಯರ್ಲಿ, ಈ ವರ್ಷ 350 ವೇಕೆನ್ಸಿ ಬಿಟ್ಟರೆ 350 ಟಾಪ್ ಯಾರು ಸ್ಕೋರ್ ಇದ್ದಾರೆ ಅಂಥ ಮಕ್ಕಳಿಂದ ಡೌನ್ ಆಗ್ತಾ ಹೋಗ್ತಾರೆ. ಡೌನ್ ಎಂಡಲ್ಲಿ ಎಲ್ಲಿಗೆ 350ನೇ ವೇಕೆನ್ಸಿ ಅವರ ಮಾರ್ಕ್ಸ್ ನಿಲ್ಲುತ್ತೆ ಅಲ್ಲಿಗೆ ಡೆಡ್ ಎಂಡ್ ಮಾಡ್ತಾರೆ. 120ಕ್ಕೆ ಆಗ್ಬೋದು, 130ಕ್ಕೆ ಆಗ್ಬೋದು, 150ಕ್ಕೆ ಆಗ್ಬೋದು. ಈ ಥರ ಕ್ಯಾಲ್ಕುಲೇಷನ್ ಮಾಡಿ ಮೆರಿಟ್ ಲಿಸ್ಟಲ್ಲಿ ಕ್ಲೋಸ್ ಮಾಡ್ತಾರೆ. ಮೆರಿಟ್ ಲಿಸ್ಟ್ ನೋಡಬೇಕಿದ್ರೆ ಅವರಿಗೆ ನೋಡೋಂಥ ರಿಟರ್ನ್ ಎಕ್ಸಾಮ್ ಸ್ಕೋರ್, ಫಿಸಿಕಲ್ ಸ್ಕೋರ್, PhD ಸ್ಕೋರ್, ಮೆಡಿಕಲ್ ಸ್ಕೋರ್, ಜೊತೆಗೆ NCC ಆಗಿದ್ರೆ NCC ಬೋನಸ್ ಮಾರ್ಕ್ಸ್, ಸ್ಪೋರ್ಟ್ಸ್ ಆಗಿದ್ದರೆ ಸ್ಪೋರ್ಟ್ಸಲ್ಲಿ ಬೋನಸ್ ಮಾರ್ಕ್ಸ್, ರಿಲೇಷನ್ ಬರ್ತಿದ್ದು ಬೋನಸ್ ಮಾರ್ಕ್ಸ್, ಎಲ್ಲ ಬೋನಸ್ ಮಾರ್ಕ್ಸ್ನ ಆ್ಯಡ್ ಮಾಡಿ ಯಾರ್ದು ಸ್ಕೋರ್ ಜಾಸ್ತಿ ಇರುತ್ತೆ ಅಂಥ ಮಕ್ಕಳಿಗೆ ಅವಕಾಶಗಳು ಸಿಗ್ತದೆ. ಇದು ಮೆರಿಟ್ ಲಿಸ್ಟ್ ಸಿಗುವಂಥದ್ದು. ಹಾಗಿದ್ರೆ ಸರ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ? ಆರ್ಮಿನಲ್ಲಿ ತುಂಬ ಸಮಯ ಕಾಯಿಸ್ಲಿಕ್ಕೆ ಹೋಗಲ್ಲ. SSCನಲ್ಲಿ ಅಥವಾ PCನಲ್ಲಿ ತುಂಬ ಸಮಯ ಕಾಯಿಸ್ಬಿಡ್ತಾರೆ. ಎಷ್ಟು ಮಕ್ಕಳುಗಳಿಗೆ ಬಹಳ ಕಾಯ್ದು ಬೇಸರ ಹೋಗ್ತಾರೆ. ಆದರೆ ಆರ್ಮಿಲಿ ಆ ಥರ ಏನಿಲ್ಲ. ಇಂಡಿಯನ್ ಮಿಲಿಟ್ರಿನಲ್ಲಿ ಆ ಥರ ಇಲ್ಲ. ಮಿಲಿಟ್ರಿ ಬರುವಂಥ ಆರ್ಮಿ, ನೇವಿ, ಏರ್ಫೋರ್ಸ್ 3 ಸೇನೆಯಲ್ಲೂ ಕೂಡ ಎಕ್ಸಾಮ್ ಮುಗಿದು 1 ತಿಂಗಳು 1.5 ತಿಂಗಳಲ್ಲೇ ಅವರಿಗೆ ರಿಸಲ್ಟ್ ಕೊಟ್ಬಿಡ್ತಾರೆ. ಈಗ ನಡೆದಂಥ ಫಿಸಿಕಲ್ಗೂ ಕೂಡ ಟೋಟಲ್ ಮೆರಿಟ್ ಲಿಸ್ಟ್ ಮ್ಯಾಕ್ಸಿಮಮ್
ಆಗಸ್ಟ್ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಬಿಡೋ ಚಾನ್ಸಸ್ ಇದೆ. ಯಾಕಪ್ಪ ಅಂದರೆ ನೀವು ನೋಟಿಫಿಕೇಶನ್ ನೋಡಿರ್ಬೋದು, ಅಕ್ಟೋಬರಿಂದ ಅವ್ರಿಗೆ ಟ್ರೈನಿಂಗ್ ಶುರು ಆಗ್ಬಿಡುತ್ತೆ. ಅಕ್ಟೋಬರ್ಗೆ ಅವ್ರನ್ನ ಕರ್ಸ್ಕೊಂಡ್ಬಿಡ್ತಾರೆ. ಇನ್ನು ಕರ್ಸ್ಕೋಬೇಕು ಅಂತಂದರೆ ಇನ್ನು ಉಳಿದಂಥ ಸಮಯ ಕೇವಲ ಒಂದೂವರೆ ತಿಂಗಳು 2 ತಿಂಗಳು ಟೈಮ್ ಸಿಗುತ್ತೆ. ಆ ಸಮಯದಲ್ಲಿ ಮಕ್ಕಳುಗಳು ಪೂರ್ತಿ ತಯಾರಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಉಳಿದಂಥ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು, ಮೆಡಿಕಲ್ ಚೆಕಪ್ ಆಗ್ತದೆ ಒಂದ್ಸಲಿ, ಅದು ಬಿಟ್ಟರೆ ಅಲ್ಲಿ ಇಂಟರ್ವ್ಯೂ ಆಗ್ಬೋದು. ಸೊ ಎಲ್ಲ ಸಾಮಾನು ತೊಗೊಂಡು ಹೋಗ್ಲಿಕ್ಕೆ ಅವ್ರಿಗೆ ಟೈಮ್ ತೊಗೊಳುತ್ತೆ. ಆದ ಕಾರಣ ಆಗಸ್ಟ್ 15 ಒಳಗಡೆ ನಿಮಗೆ ಮೆರಿಟ್ ಲಿಸ್ಟ್ ಕೂಡ ಬಂದ್ಬಿಡುತ್ತೆ. ಬೆಂಗಳೂರು AROಗೆ ಕ್ಲರ್ಕ್ ಒಂದು ಬಿಟ್ಟು, ಕ್ಲರ್ಕು ಆಲ್ ಇಂಡಿಯಾ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಅದಕ್ಕೋಸ್ಕರನೇ ಕ್ಲರ್ಕ್ ಏನೀಗ ಆಫೀಸ್ ಅಸಿಸ್ಟೆಂಟ್ ಹೇಳ್ತಾ ಇದ್ದೀವಿ, ಅದಕ್ಕೆ ಹೇಳ್ತಾ ಇರೋದು. ಇದು ಬಿಟ್ಟರೆ ನೆಕ್ಸ್ಟು ಸರ್, ಹಾಗಾದ್ರೆ ನಾನು ಸೆಲೆಕ್ಟ್ ಆಗ್ತೀನಿ ಅನ್ನೋ ಭರವಸೆ ನೀವು ಕೊಟ್ಬಿಟ್ರಿ. ಹಾಗಾದರೆ ಡಾಕ್ಯುಮೆಂಟ್ಸ್ ಏನು ತೊಗೊಂಡ್ಬೇಕು ಸರ್, ಏನು ತಯಾರಿ ಮಾಡ್ಕೊಬಿಡ್ಲಿ? ಆಲ್ಮೋಸ್ಟ್ ಎಲ್ಲರೂ ಕೂಡ 70 to 80% ಡಾಕ್ಯುಮೆಂಟ್ಸ್ನ ನೀವು ಜಮಾ ಮಾಡಿದ್ದೀರಾ, ನನಗೆ ಗೊತ್ತು, ಮಾಡಿರ್ತೀರ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡು ಹೋಗಬೇಕು, ಏನೇನು ಕೊಡಬೇಕು? ಪ್ರಿಯ ಭಾವಿ ಅಗ್ನಿವೀರರೇ, ಹಾಗಾದರೆ ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಮತ್ತೊಂದು ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಪಾರ್ಟ್ 2 ವೀಡಿಯೋದಲ್ಲಿ ನೀವು ನೋಡ್ಬೋದು. ನಮ್ಮ ಸರಿಗಡ ಮೈಸೂರಲ್ಲಿ ಕೊಡುವಂಥ ಇಂಥ ವೀಡಿಯೋಗಳು ಬಹಳ ಯೂಸ್ಗಳಿಗೆ ಹೆಲ್ಪ್ ಆಗ್ತಾಯಿದೆ. ಖಂಡಿತ ನಮ್ಮ ಯೂಸ್ ನಮಗೆ ಹೆಮ್ಮೆ, ನಮ್ಮ ಯುವ ಪೀಳಿಗೆಗೆ ಹೆಲ್ಪ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಇಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ, ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀವಿ. ಇನ್ನಷ್ಟು ಮಾಹಿತಿಗೆ ನಮ್ಮ ಸರಿಗಡ ಮೈಸೂರು ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಯಾರಾದರೂ ಇನ್ನೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ನಮ್ಮ ಸರಿಗಡ ಮೈಸೂರಿನಲ್ಲಿ ಈಗಾಗಲೇ ನೆಕ್ಸ್ಟ್ ಬ್ಯಾಚ್ ಕೋಚಿಂಗ್ ಶುರುವಾಗಿದೆ. SSC, MTS, ರೈಲ್ವೆ ಪೊಲೀಸ್, NDA, ಅಗ್ನಿಪಥ್, ಅಗ್ನಿವೀರ್ ಮಂಗಳೂರಿಯರು ಮತ್ತು ಬೆಳಗಾವಿಯರು ಮಕ್ಕಳಿಗೆ ಈ ಥರ ಎಲ್ಲ ಥರದ ಕೋಚಿಂಗ್ ನಾವು ರೆಸಿಡೆನ್ಷಿಯಲ್ ನಡೆಸ್ಕೊಡ್ತಾರ ಕಾರಣ ಬಹಳಷ್ಟು ಮಕ್ಕಳು ಸೆಲೆಕ್ಷನ್ ಆಗ್ತಿದ್ದಾರೆ. ಅದಕ್ಕೆ ಉದಾಹರಣೆ ನಮ್ಮ ಮಡಿಕೇರಿ ರ್ಯಾಲಿ ಎಷ್ಟು ಮಕ್ಕಳು ಸೆಲೆಕ್ಷನ್ ಆಗಿದ್ದಾರೆ. ಈ ಸರನ್ನು ಕೂಡ ನಾವು 3rd ರಾಷ್ಟ್ರೀಯ ದಾಖಲೆನ ಕೂಡ ಮಾಡ್ತೀವಿ ಅನ್ನೋದು ನಂಬಿಕೆ ನಮ್ಗೆ ಬಂದಿದೆ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದಂಥ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್.